ಬಿಟ್ಟು ನಿರಾಶರಾಗದಿರಿ, ಮರೆತು ನೋವಿನಲ್ಲಿ ಬೇಯದಿರಿ, ಬಂದು ರಂಗನಾಥ ಸ್ವಾಮಿಯ ದರ್ಶನವನ್ನು ಪಡೆಯಿರಿ, ದೇವರ ಕೃಪೆಗೆ ಪಾತ್ರರಾಗಿರಿ. ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ವಾಟರ್ ಅಂತ ನಿಮಗೆ ಇಲ್ಲೇ ಗೊತ್ತಾಗ್ತಾ ಇದೆ ನೋಡಿ ಗಾಯ್ಸ್. ಬೆಳಗ್ಗೆ ಕಾಣಲಿಲ್ಲ, ಕತ್ಲಿತ್ತು ನೋಡಿ. ಈ ಥರ ಇದೆ ಆಫ್ ರೋಡಿಂಗ್ ಕಂಡೀಷನ್ನು. ಜಿಂಗು ಚಕ್ಕ ಆಡ್ಬೋದು. ನಮಸ್ಕಾರ ಗುರು. ನಮಸ್ಕಾರ ಗುರು. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಿಸ್ಟರ್ ಎಕ್ಸ್ಪ್ಲೋರ್. ಮೇಘಾಲಯದಿಂದ ಹಿಡಿದು ಕರ್ನಾಟಕದವರೆಗೂ ನಾನಾ ತರದ ಜನಗಳಿಗೆ ನಾನಾ ತರದ ನೀರು ಕುಡಿಸಲು ಸಿಡುಗೊಂಡು ಈ ಸಾಂಗ್ಲಿಯಾನ. ನಿಮ್ಮೆಲ್ಲರಿಗೂ ಮಿಸ್ಟರ್ ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬೆಳಗಿನ ಜಾವ 4:45 ಯುವಕರ ಪಡೆಯಲ್ಲ ಸನ್ರೈಸ್ ಅನ್ನು ನೋಡಲು ಬೆನ್ನಟ್ಟಿ ಹೊಳೆನರಸೀಪುರಕ್ಕೆ ಹೋಗ್ತಾ ಇದೀವಿ. ಇದ್ರ ಬಗ್ಗೆ ನಮ್ಮ ಕಾಂತರಾಜ್ ಅವರು ಎರಡು ಮಾತಾಡ್ಬೇಕಾಗಿ ಕೋರಿಕೆ. ಜಾವ 4 ಗಂಟೆ 4:40 ನಾವು ಹೋಗ್ತಾ ಇದ್ದೀವಿ. ಅದು ಈ ಚಳಿಯಿಂದ ಹೋಗ್ತಾ ಇದ್ದೀವಿ. ಏನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಮನಸ್ಸಿಗೆ ಮುಟ್ಟುವಂಥ ಆಕರ್ಷಣೀಯವಾದ ಜಾಗ ಅದು. ನೋಡ್ದ ನಡಿಯವೆ ಅಷ್ಟು ದೂರ ಏನಕ್ಕೆ ಅನ್ಕೋತೀವಿ, ಅಲ್ಲಿಗೆ ಹೋಗಾದ್ಮೇಲೆ ಗೊತ್ತಾಗೋದು ಕಂಡ್ರೆ ಪ್ರಕೃತಿ ಈ ಥರನೂ ಇದೆಯಾ ಅಂತ ಅಂತ. ಇನ್ನು ಮುಂದಿನ ಮಾಹಿತಿಯನ್ನು ನಮ್ಮ ಪವನ್ ಅವರು ಹೇಳ್ತಾರೆ. ಬಹಳ ಚಂದವಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಕಾಂತರಾಜ್ ಅವರು. ಥ್ಯಾಂಕ್ ಯು ಹೃದಯಪೂರ್ವಕ ಧನ್ಯವಾದಗಳು. ಹಳೆ ವಿಡಿಯೋಕ್ಕಿಂತ ಈ ವಿಡಿಯೋ ಭಾರಿ ಇಂಪ್ರೂವ್ ಆಗೋಣ ಮನೆ. ವಿಡಿಯೋಗೋಸ್ಕರ ನೈಟ್ ಎಲ್ಲ ಪ್ರಾಕ್ಟೀಸ್ ಮಾಡಿರ್ತೀವಿ. ಹೆಂಗೋದ್ರೆ ನನ್ನ ಮಕ್ಕಳು ಮೈಕು ಕ್ಯಾಮ್ರಾ ಕೊಡ್ತಾರೆ, ಪ್ರಿಪ್ರೇಷನ್ ಮಾಡ್ಕೊಂಡು ಹೇಳಿ ಅಷ್ಟೇ ಮುಗಿತಾ. ನಮ್ಮನೆ ಕಾಂತರಾಜ್ ಅವರ ಮನೆ ನೋಡ್ಬೋದು. ಹಾಗೆ ನಮ್ಮ ಜೊತೆ ಇವತ್ತು ಇನ್ನಿಬ್ರು ಹಿಂದಗಡೆ ಬೈಕಲ್ಲಿ ಬರ್ತಾ ಇದ್ದಾರೆ, ಚಿನ್ನು ಮತ್ತು ವೈಭವ್. ಇನ್ನೊಬ್ಬ ಬರಬೇಕು, ಅವನೇನೋ ಫೋನ್ ಎತ್ತುತ್ತಾ ಇಲ್ಲ, ಪೃಥ್ವಿ ಹುಡುಗ ಎಲ್ಲಿದ್ದಾನೋ ಏನೋ ಏನು ಮಾಡ್ತಾ ಇದ್ದಾನೋ ಗೊತ್ತಿಲ್ಲ. ನೋಡೋಣ. ಸಡನ್ ಪ್ಲ್ಯಾನ್ ಟ್ರಿಪ್ ಇದು. ನಿನ್ನೆ ಹೋಗ್ಬೇಕಾಯ್ತು, ಕಾಂತರಾಜ್ ಅವರಿಗೆ ಕೆಲಸ ಇದ್ದಿದ್ದ ಕಾರಣ ಇವತ್ತಿಗೆ ಶಿಫ್ಟ್ ಆಗಿದೆ. ಅಲ್ಲಿ ಒಳ್ಳೆ ಸನ್ರೈಸ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ ಕ್ಲೌಡ್ಸ್ಗಳ ಮಧ್ಯ. ಬಟ್ ಯಾವುದೇ ರೀತಿ ಮೋಡಗಳಿಲ್ಲ, ಅಷ್ಟು ಎಕ್ಸ್ಪೆಕ್ಟೇಷನ್ ಅಷ್ಟು ಇರಲ್ಲ ಅಂದ್ಕೊತೀನಿ. ಯಾವ ಥರ ಇರುತ್ತೆ ಹೋದಾಗಲೇ ಗೊತ್ತಾಗೋದು, ನೋಡೋಣ. ಬಂದಿರೋ ಕಣ, ಚಿಲ್ಲರೆ ಇಲ್ಲ ಕಣ, ಎಲ್ಲ ನೋಟು ಇಲ್ಲ. ಫೋನ್ ಪೇ ಏನು ಮಾಡ್ತೀಯ, ಎಲ್ಲ ರೈಟ್ ಎಲ್ಲ ಜಾಸ್ತಿ ಮಾಡಿಬಿಟ್ಟು ನಮಗೆ. ಸರ್ 400 ಹಾಕಿ, 450 ಹಾಕಿ. ನನಗೆ 1,000 ಗಂಟೆಗೆ 450. ನಿದ್ದೆ ಮಾಡ್ತಾಯಿದ್ರು ಅಣ್ಣ ಪಾಪ. ಇದಳಿಸಿ ಪೆಟ್ರೋಲ್ ಹಾಕಿಸ್ತಾ ಇದ್ದೀವಿ. ಈ ನನ್ನ ಮಕ್ಕಳು ಒಂದಲ್ಲ 103 ರೂಪಾಯಿ 13 ಪೈಸೆ ಆಗಿದೆ ಪೆಟ್ರೋಲು. ಯುದ್ಧದ ಭೀತಿಯಿಂದ ಈ ಒಂದು ಪರಿಸ್ಥಿತಿ ಒದಗಿ ಬಂದಿದೆ. ಏನು ಗೊತ್ತಾಯ್ತಾ ಇಲ್ವಾ? ಗುರು ಬಂದಾಗರು, ಕೊನೆಗೂ ಬಂದಾಗರು. 5 ಗಂಟೆನೆ ಮಾಡ್ದಾಗರು. ಬರಲ್ಲ ಹೊಡಿ ಗಾಡಿಯ ಮರವೇ ಚಳಿ ಇದೆ ಬರ್ರೆ. ಈಗ ಪರಿಪೂರ್ಣತೆಗೊಂಡಿದ ಒಂದು ಟ್ರಿಪ್ ಇದು. ಅವರು ವೈಬ್ರೇಷನ್ ಫೋನ್ ಆನ್ ಮಾಡ್ಕೊಂಡವ್ರೆ. ಎಲ್ಲರೂ ಬಂದಾಯ್ತು, ಹೋಗ್ತಾ ಇದೀವಿ. ಈಗ ನಾವು ಹೋಗ್ತಾ ಇರೋ ಜಾಗ ಬಂದು ಎಣ್ಣೆಹೊಳೆ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ. ಇದು ಹೊಳೆನರಸೀಪುರ ಸಿಟಿಯಿಂದ ಕೇವಲ 5.5 ಕಿಲೋಮೀಟರ್ಸ್ ದೂರ ಅಷ್ಟೇ ಇರೋದು. ಒಳ್ಳೆ ಅದ್ಭುತವಾದಂಥ ಒಂದು ಸನ್ರೈಸ್ ವ್ಯೂ ಪಾಯಿಂಟ್ ನೋಡಲು, ವೀಕ್ಷಣೆ ಮಾಡಲು ಒಂದು ಅದ್ಭುತವಾದ ಜಾಗ.
ನೋಡೋಣ ಯಾವ ಥರ ಇರುತ್ತೆ ಅಂತ. ನೋಡಿ ಚಿನ್ನು ಲಾಸ್ಟ್ ವಿಡಿಯೋಗೂ ಈ ವಿಡಿಯೋಗೂ ಸಣ್ಣ ಆಗಿದ್ದಾನೆ. ಅಡಚಣೆ ಆಗಿದೆ ಸ್ವಲ್ಪ. ಪೃಥ್ವಿಯವರ ಗಾಡೀಲಿ ಪೆಟ್ರೋಲ್ ಖಾಲಿ ಆಗಿರೋದ್ರಿಂದ ಅಂಗಡಿಗೆ ಪೆಟ್ರೋಲ್ ತರಕ್ಕೆ ಹೋಗಿದ್ದಾರೆ. ಸಮಯದ ಅಭಾವ ತುಂಬ ಆಗ್ತಾ ಇದೆ ನಮಗಂತೂ. ಬೇಗ ರೀಚ್ ಆಗಬೇಕು. ಕ್ಲೌಡ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಕ್ಲೌಡ್ ಇರಲ್ಲ, ನಕ್ಷತ್ರ ಬೇರೆ ಕಾಣ್ತಾ ಇದ್ದಾವೆ. ಸುಮ್ಮನೆ ಸನ್ರೈಸ್ ನೋಡ್ಕೊಂಡು ಫ್ರೆಂಡ್ಸ್ ಎಲ್ಲ ಬರೋದಷ್ಟೇ, ಕಾಲಾರಣ ಮಾಡ್ಕೊಂಡು ಬರ್ತೀವಿ. ಗಾಯ್ಸ್ ಫುಲ್ಲಿ ಆಫ್ ರೋಡ್ ಇದೆ. ಮನೆ ಬರ್ಬೇಕಾಯ್ತಲ್ವ ಕಾರ್ಗಿರಲ್ಲಿ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ದಿಮ್ಮಿಗೆ ಓಡಿಸೋರು ಇರಬೇಕು. ಸ್ವಲ್ಪ ಅಲ್ಲ ಸಿಕ್ಕಾಬಟ್ಟೆ. ಹಾಂ ಪರವಾಗಿಲ್ಲ, ಬಟ್ ಆದರೂ ನಾವು ಇಲ್ಲಿವರೆಗೂ ಬರ್ತಾ ಇದ್ದೀವಿ. ನೋಡ್ಬೋದು ನೀವು ಕಂಡೀಷನ್ ಯಾವ ಥರ ಇದೆ ರೋಡ್ದು ಅಂತ. ಬಟ್ ಪೃಥ್ವಿ ಅವರಂತೂ ಎರ್ರ ಬೇರೆ ಚಿಚ್ಕೊಂಡು ಎಲ್ಲಿಗೆ ಹೋದ್ರು ಅನ್ನೋದೇ ಗೊತ್ತಾಯ್ತಾ ಇಲ್ಲ. ನೋಡಿ ಅಲ್ಲಿಗೆ ಹೋಗಿದ್ದಾರೆ. ಚಿನಿ ಮಾಸ್ಟರ್ ಹಿಂದೆಗಡೆ ಬರ್ತಾ ಇದ್ದಾರೆ. ಅಯ್ಯಪ್ಪ ದೇವ್ರೆ, ಶ್ರೀಲಕ್ಷ್ಮಿ ಎಣ್ಣೆ ಒಳ್ಳೆ ರಂಗನಾಥ ಸ್ವಾಮಿ ಸನ್ನಿಧಿಗೆ ಹತ್ಕೊಂಡ್ಬರೋತ್ತಿಗೆ ಆ್ಯಕ್ಚುಲಿ ಗಾಯ್ಸ್ ನಾವು ಈ ಮೆಟ್ಲಲ್ಲಿ ಬರಬೇಕಾಯ್ತು. ಇಲ್ಲೆಲ್ಲೋ ಬಂದ್ಬಿಟ್ವಿ ಗಾಯ್ಸ್. ಆಫ್ ರೋಡಲ್ಲೇ ಬಂದ್ವಿ. ಫುಲ್ ಆಫ್ ರೋಡಿಂಗ್ ಗಾಯ್ಸ್. ಕಾಲೆಲ್ಲ ಹಿಡ್ಕೊಂಡ್ಬಿಟ್ಟ ಗಾಯ್ಸ್. ಪ್ರಕೃತಿ ಸೌಂದರ್ಯ ಸಭೆನೆ ಅಂತ ಬಂದಿಲ್ಲ, ಏನು ಇಲ್ಲ ಗಾಯ್ಸ್. ಎಲ್ಲಾರ ಕೈಗೂ ಮೈ ಕೊಡ್ತೀನಿ ನೋಡಿ. ಆ ಇನ್ನರ್ ವಾಯ್ಸ್ ಕೇಳ್ಕೊಳ್ಳಿ. ಹಲೋ, ಗುಡ್ ಮಾರ್ನಿಂಗ್. ಹಾಯ್ ನೋಡ್ರಿ, ಅಲ್ಲಿ ನೋಡ್ರಿ, ಆಚೆ ಗೊತ್ತಿಲ್ಲ. ಇಲ್ಲಿ ಹಿಂಗೆ ದುನಿಯಾ ವಿಜಯ್ ತರ ಅಲ್ಲಿಗೆ ಹೋಗ್ಬೇಕು. ಉಸಿರಾಡಿಲ್ಲ ಅಂದ್ರೆ ಮೇಲ್ ಬರಕ್ ಹಾಕಿಲ್ವಲ್ಲ. ಉಸಿರಾಡ್ತಾ ಇದಾರೆ. ಬ್ರೀತಿಂಗ್ ಹೆವಿಲಿ. 1:4 1:9. ಈಗ ನಾವಿಲ್ಲಿ ಅದಿರಿನ ತರ ನಿಂತ್ಕೊಳ್ಳೋದು ಈಗ. ಬಟ್ ಆ ಕಡೆ ಸನ್ರೈಸ್ ಸೆಟ್, ಅದು ಸನ್ರೈಸ್ ಈ ಕಡೆ. ವೀಕ್ಷಕರೇ, ನೀವಿಲ್ಲಿಗೆ ಬಂದ್ರೆ ಅದ್ಭುತವಾದ ದೇವಸ್ಥಾನವನ್ನು ನೋಡ್ಬೋದು. ಅಚ್ಚುಕಟ್ಟಾಗಿ ಕಾಣುವ ರಂಗನಾಥ ಸ್ವಾಮಿಯನ್ನ ನೋಡ್ಬೋದು. ಲಕ್ಷ್ಮೀ ರಂಗನಾಥ ಸ್ವಾಮಿ ನೋಡಿ. ದೇವರೇ, ಬೆಳಗ್ಗೆನೆ ಬಂದಿದ್ದೀವಿ. ಇಲ್ಲಿ ಆಂಜನೇಯ ಸ್ವಾಮಿಗಳು ಹಾಗೂ ಇನ್ನಿತರ ದೇವರುಗಳಿದ್ದಾರೆ. ಮಿಸ್ಟರ್ ಸೂರ್ಯ ಎಲ್ಲಿದ್ಯಪ್ಪ? ವೇರ್ ಆರ್ ಯು? ಹೇಳ ಗಾಯ್ಸ್, ಫೈನಲಿ ಸೂರ್ಯ ಬಂದ ಗಾಯ್ಸ್. ಸೂರ್ಯ ಇಸ್ ಕಮಿಂಗ್. 1 hour ವೆಯ್ಟ್ ಮಾಡಿದ್ದಕ್ಕೆ ಈ ಒಂದು ಬ್ಯೂಟಿಫುಲ್ ವ್ಯೂನ ನಾವು ವಿಟ್ನೆಸ್ ಮಾಡ್ತಾ ಇದೀವಿ. ವೈಭವ್ ಅವರು ಅಲ್ಲಿಂದ ವಿಟ್ನೆಸ್ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಇವ್ರನ್ನ ಗಾಯ್ಸ್ ವ್ಯೂ ಪಾಯಿಂಟ್ ನೋಡಕ್ ಬಂದ್ವಿ. ಇಲ್ಲಿ ಟ್ರೈನ್ ಹೋಗ್ತಾ ಇರೋದು ನೋಡಿ, ಹೆಂಗ್ ಹೋಗ್ತಾ ಇದೆ. ಚಿಕ್ಕ ಬುಕ್ಕು ಫುಲ್ಲಿ ಸನ್ರೈಸ್. ರಾಜ, ಹುಲಿ, ಕೇಸರಿ, ಗಜ ಕೇಸರಿ, ಸಿಂಹ ಆದ್ರೆ ಸಿಂಹ. ಒಳ್ಳೆ ಸನ್ರೈಸ್ ನೋಡ್ಕೊಂಡು ಒಂದಷ್ಟು ರೀಲ್ಸ್ ಮಾಡಿಕೊಂಡು ಈಗ ನಾವು ಮನೆ ಕಡೆ ಹೋಗ್ತಾ ಇದ್ದೀವಿ.
ಕಾಂತರಾಜ್ ಅವರು ಬೀಳ್ಕೊಡುಗೆ. ಇಷ್ಟು ಹೇಳಿ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ನೋಡೋಣ, ಅಣ್ಣ ಲಾಗ್ ಮಾಡ್ತೈತೆ. ದೇವಸ್ಥಾನದಲ್ಲಿ ಪರಿಮಳ ಗಮ್ಮ ಅಂತ ಇದೆ ಅಂತ. ನೀನು ಮಡ್ಕೇಶಿ ಥರ ಇಲ್ಲಿ ಬಂದಿದ್ಯಾ? ಹೋಗೋ ಬಡತದೆ. ವಿಡಿಯೋ ಮಾಡ್ಕೊಂಡಿರ್ತೀವಿ ಬಿಡಿ. ಎಷ್ಟೊತ್ತಿಗೆ ಓಪನ್ ಹೇಳಿ? ಈಗ ಎಷ್ಟೊತ್ತಿಗೆ? ಮಾಮೂಲಿ 8 ಗಂಟೆಗೆ ಓಪನ್ ದಿನ. 500 ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡುವಂಥ ನಿಮ್ಮೆಲ್ಲರ ಸುಪ್ರಸಿದ್ಧ. ನಿಮ್ಮ ಹೆಸರು? ಕುಮಾರ್ ಅರ್ಚಕರು, ಪೃಥ್ವಿಯವರ ಪರಿಚಯಸ್ಥರು. ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಪ್ರವಾಸಿ ತಾಣಗಳನ್ನು ವೀಕ್ಷಣೆ ಮಾಡುವ ಒಂದು ಲಾಗನ್ನು ಅಂತಿಮ ಮಾಡ್ತಿಲ್ಲ. ಯಾಕೆಂದರೆ ಇನ್ನೂ ಬೈಕಲ್ಲಿ ಹೋಗೋದಿದೆ. ಹೆಂಗೆ ಜೋಕೋ ಇನ್ನೊಂದು ಇದು ಜಸ್ಟ್ ಒಂದು 5 hours ಟ್ರಿಪ್ ಆಗಿತ್ತು. ಹೇಗಿತ್ತು? ಕೈಸೆ ಹೇ ಮೇರಾ ಮಜಾಕ್. ಹೇಗಿತ್ತು? ಮೈಂಡ್ ಬ್ಲೋಯಿಂಗ್. 12 ಕೆಲಸ ಮಾಡಿ 4ವರೆಗೆ ಬಂದಿದ್ದೀರಾ. ಆ ಸ್ಟ್ರಗಲ್ ಕಾಣಲಿಲ್ಲ ಇಲ್ಲಿ ಬಂದು ನೋಡಿಟ್ಗೆ. ನಿಮ್ದು? ಮಗ ಭಾರಿ ಮಾತಾಡ್ದವನೆ. ಹೇಳ ಗಣಪತಿ ಸರ್ ಕೈಲಿ ಎಲ್ಲ ವಾದ ಮಾಡಿ ಬಂದಿದ್ಯಾ ಅನ್ಸುತ್ತೆ. ಇಲ್ಲ ಸರ್, ಮಾಮೂಲಿ ಲೇಟ್ ನೈಟ್ ಸ್ಲೀಪು, ಬ್ರೇಕಪ್ಪು, ಲವ್ ಸ್ಟೋರಿ. ಜನಗಳು ಈಗ ಬರ್ತಾ ಇದ್ದಾರೆ ನೋಡ್ಬೋದು. ಇಲ್ಲಿ ಬೈಕ್ ನಿಲ್ಸಕ್ಕೆ ಸಾವಿಲ್ಲ ಸರ್ ಅದ. ಹಾಗೂ ಕಾರ್ ನಿಲ್ಸಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಕೆಳಗಡೆ. ದೇವಸ್ಥಾನ ಸಹ ಚೆನ್ನಾಗಿದೆ. ಬನ್ನಿ ವೀಕ್ಷಕರೇ, ಬಿಟ್ಟು ನಿರಾಶರಾಗದಿರಿ, ಮರೆತು ನೋವಿನಲ್ಲಿ ಬೇಯದಿರಿ, ಬಂದು ರಂಗನಾಥ ಸ್ವಾಮಿಯ ದರ್ಶನವನ್ನು ಪಡೆಯಿರಿ, ದೇವರ ಕೃಪೆಗೆ ಪಾತ್ರರಾಗಿರಿ. ಗಾಯ್ಸ್, ಬೆಳಗ್ಗೆ ಕಾಣಲಿಲ್ಲ, ಕತ್ಲಿತ್ತು. ನೋಡಿ ಈ ಥರ ಇದೆ ಆಫ್ ರೋಡಿಂಗ್ ಕಂಡೀಷನ್ನು. ನೋಡಿ ಫುಲ್ಲು ಇನ್ನೇನು ಮಾನ್ಸೂನಲ್ಲಿ ಹಚ್ಚ ಹಸಿರಾಗುತ್ತೆ ಇಲ್ಲೆಲ್ಲ. ನಾವು ಫುಲ್ಲು ಇಲ್ಲೆಲ್ಲ ಮೋಡ ಮುಚ್ಕೊಂಡಿರುತ್ತೆ, ಅದ್ರ ಮೇಲೆ ಸನ್ರೈಸ್ ನೋಡ್ಬೋದು ಅಂತ ಅಂದ್ಕೊಂಡ್ವಿ. ಬಟ್ ಆ ಥರ ವ್ಯೂ ಸಿಗಲಿಲ್ಲ. ಬಟ್ ಆದರೂ ಫ್ಯಾಂಟಾಸ್ಟಿಕ್ ಆಗಿತ್ತು ಪ್ರತಿಯೊಂದು. ರೀಲ್ಸಲ್ಲಿ ನೀವು ನನ್ನ ಮಿಸ್ಟರ್ ಆಲ್ರೌಂಡರ್ ಪೇಜಲ್ಲಿ ನೋಡ್ಬೋದು, ಪೋಸ್ಟ್ ಮಾಡ್ತೀವಿ. ಗುರು, ನಮ್ಮ ಪವನ್ ಅವರು ಒಂದು ಒಳ್ಳೆಯ ವ್ಯೂ ಪಾಯಿಂಟ್ ತೋರಿಸ್ತೀನಿ ಅಂತ ಇಲ್ಲಿ ಕರ್ಕೊಂಬಂದಿದ್ದಾರೆ. ನೋಡ್ಬೋದು ನೀವು ಎಷ್ಟು ಅಚ್ಚುಕಟ್ಟಾಗಿದೆ. ಕಾಂತರಾಜ್ ಅವ್ರಿಗೆ ಉರಿತಾ ಇದೆ, ಎಲ್ಲರಿಗೋ ಕರ್ಕೊಂಬತ್ತಾ ಇದ್ದೀರಾ ಅಂತ. ನೆಕ್ಸ್ಟ್ ಟೈಮ್ ಇವ್ರನ್ನೆಲ್ಲ ಬ್ಯಾನ್ ಮಾಡಬೇಕು ಟ್ರಿಪ್ಪಿಂದ. ಮೂಡ್ಲಿಪ್ಪೆ ರೋಡಲ್ಲಿ ಒಳಗಡೆ ಬಂದು ಇಲ್ಲಿ ಲೆಫ್ಟ್ ತೊಗೊಂಡ್ರೆ ಈ ಒಂದು ದಾರಿ ಸಿಗುತ್ತೆ. ಈ ಒಂದು ದಾರಿಲಿ ಮುಂದಕ್ಕೆ ಹೋದರೆ ಒಂದು ಅದ್ಭುತವಾದಂಥ ವೀಕ್ಷಣೀಯ ಸ್ಥಳ ಇದೆ ಅಂತ. ಹೊಳೆ ಇದೆ. ಪವನ್ ಅವರು ಯಾವುದೋ ಜಮಾನ್ದಲ್ಲಿ ನೋಡಿರೋಂಥದ್ದನ್ನ ನಮಗೂ ಸಹ ತೋರ್ಸೋಕ್ಕೆ ಕರ್ಕೊಂಡೋಗ್ತಾ ಇದ್ದಾರೆ. ಗದ್ದೆ ನೋಡಿ, ಹಸಿರು, ಸೌಂದರ್ಯ, ಪ್ರಕೃತಿ. ಎಲ್ಲೆಲ್ಲ ಹೋಗ್ತಾ ಇದ್ದಾರೆ ಆಫ್ ರೋಡಿಂಗ್ ಗಿಫ್ಟ್ ರೋಡಿಂಗ್ ಅಂತ. ನೋಡಿ ಬೇಕಾದ್ರೆ ಫ್ಯಾಮಿಲಿಗಳು ಬರ್ಬೋದು, ಮಕ್ಳನ್ನ ಕರ್ಕೊಂಬಂದು ಆರಾಮಾಗಿ ಆಟ ಆಡಿಸ್ಬೋದು. ಇಲ್ಲಿ ಡೇಂಜರ್ ಏನಿಲ್ಲ. ನೆಲದ ಕಾಲ್ಮಟ್ಟಿಗೆ ನೀರು ಹರಿಯುತ್ತಿಲ್ಲಿ, ಹೇಮಾವತಿ ನೀರು, ಫ್ರೆಶ್ ವಾಟರು, ಆರಾಮಾಗಿ ಈಜೊಡಿಬೋದು. ಸಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಬಂದು ನೋಡಿ ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ವಾಟರ್ ಅಂತ ನಿಮಗೆ ಇಲ್ಲೇ ಗೊತ್ತಾಗ್ತಾ ಇದೆ. ನೋಡಿ ಹೇಮಾವತಿ ತಾಯಿ. ತಿಂಡಿ ಕೊಡಿಸ್ತಾನಂತೆ. ಇಲ್ಲಿಂದ ಇಲ್ಲಿಗೆ ನೆಗೋದ್ರೆ ತಿಂಡಿ ಕೊಡಿಸ್ತಾನಂತೆ. ನೀರ್ ಟಚ್ ಆಗಂಗಿಲ್ಲ. ಇಲ್ಲಿ ನಿಂತ್ಕೊಂಡೆ ನೆಗೆಬೇಕು. ಆಮೇಲೆ ಪಳ್ಳಾದ್ರೆ ಕಟ್ ಮಾಡ್ಬೇಕು ವಿಡಿಯೋ. ಇದನ್ನ ಕಟ್ ಮಾಡಿ ಕಂಟೆಂಟ್ ಬಂದಿದೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡು. ವಿಡಿಯೋನ ನಿನ್ನೆ ವಿಡಿಯೋ ತಗೊಳ್ಳಿ, ನೇಗದ ತಗೊಳ್ಳಿ, ನೇಗದ
ಏನಾಯ್ತು ಇಷ್ಟು? ನೀನ್ ಹೆಂಗ್ ಮಾಡ್ದೆ ಈಗ? ಇನ್ನೇನು ಟೆಸ್ಟ್ ಆಯ್ತಪ್ಪ? ನಾನು ಟ್ರೈ ಮಾಡ್ತೀನಿ. ತಡಿ ಮನೆ ಈ ಕಡೆಯಿಂದ ಮಾಡ್ತೀವಿ ಮನೆ ತಡೆದೆ ಮನೆ ನೆಗಿವಂತೆ. ಹಾ ಆನ್ ಆಗೈತಾ ನೆಗೆ? ನೋಡ ನೆಗೆ ಮನೆ ಈ ಜೋಡಿ ಕಾಮನ್ ಕಾಮನ್ ಸ್ವಲ್ಪ ದೂರ ಐತೆ. ಹೆಜ್ಜೆ ನೋಡೋದಿ ಮನೆ ಒಂದಡಿ ಮುಂದಕ್ಕೂ ಅಲ್ವಾ? ನೀನ್ ನನ್ಕಿಂತ ನಾನೇ ನೆಗೆದಿದ್ದೀನಿ. ನೆಗೆ ಮನೆ ಓಡ್ ಬಂದ ನೆಗಿಬೋದು. ಓಡ್ ಬಂದ್ರೆ ಅವನು ಒಬ್ನೇ ಬೇಕಾ? ಚಿನ್ನುನೇ ನೆಗಿತಾನೆ. ತಗೊಳ್ಳಿ ನೆಗದಾಕಂತ ಹೊಡೆದೋಯ್ತು. ಸ್ವಲ್ಪ ಫೇಲ್ಯೂರ್ ಆಯ್ತು. ಇಲ್ಲ ಪಕ್ಕ ಈಚೀಗ. ಇಂಥ ಒಂದು ವೀಕ್ಷಣೀಯ ಸ್ಥಳವನ್ನ ತೋರಿಸ್ಕೊಟ್ಟ ಪವನ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಆಹಾ ಯಾವ ತರ ಇದೆ ನೋಡಿ, ಇಷ್ಟೇ ಆಳ ಇರೋದು. ಈ ಸಲ ಆರಾಮಾಗಿ ಬರ್ಬೋದು. ಜಿಂಗು ಚಕ್ಕ ಅಂತ ಆಡ್ಬೋದು. ಈಗ ನೋಡಿ ಪೃಥ್ವಿಯವ್ರು ಜಿಗಿತಾ ಇದ್ದಾರೆ. ಕೋಣ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೀರಿಗೆ ಇಳಿಯಲಿದೆ. ಪಕ್ಕ ಏಟಾಗಿದೆ. ನೋವನ್ನು ತೋರಿಸ್ಕೊಳಲ್ಲ ಇಲ್ಲಿ. ಏಯ್ ಮುಚ್ಚಲ್ಲ, ಕೇಳ್ತಿದೆ. ಯಾವನ ಇವನು? ಖಂಡಿತ ಮಾಡ್ತಾ ಇದ್ದಿದೆ, ಕಾಣ್ತಿದೆ. ಇದು ಅನ್ಪ್ಲಾಂಟ್ ಇದು ಪವನ್ ಅವರ. ನೋಡಿ, ನಮ್ಮ ಹುಡುಗರಿಗೆಲ್ಲ ಟವಲ್ಲು ಇದು ಎಲ್ಲ ಏನು ಅವಶ್ಯಕತೆ ಇಲ್ಲ. ಇರೋದ್ರಲ್ಲೇ ಜಮಾಯಿಸೋದು, ಇಷ್ಟೇ ಜೀವನ ರೀ. ನೋಡಿ, ಇವನು ಬೇಗ ಹೋಗ್ಬೇಕು ಅಂತಿದ್ದ, ಬಟ್ ಏನು ಜೀವನದಲ್ಲಿ ಕೆಲಸ ಇದ್ದಿದ್ದೆ ಅಂತ ಇಲ್ಲೇ ಉಳ್ಕೊಂಡು ಜೀವನ ಅಂತ ಬಟ್ಟೆ ಬಿಚ್ಚಿ ನೆಗದ. ಇಷ್ಟ ಆಯ್ತು ಇವತ್ತಿಗೆ. ಅಲ್ಲೇ ನೀವು ನೋಡ್ತಾ ಇದ್ದೀರಲ್ಲ, ಈ ಜಾಗ ನೋಡಕ್ಕೆ ಫುಲ್ಲು ಸಿಂಪಲ್ ಅನ್ಸುತ್ತೆ, ಬಟ್ ಹೆವಿ ಫೋರ್ಸ್ ಇದೆ. ಸಂಡೆ ಬಜಾರ್ಗೆ ಹೋದ್ರೆ ನಮ್ಮ 100 ರೂಪಾಯಿಗೆ ಸಾರಿ ಬೀಪ್ ಯೂಸ್ ಆಗಿದೆ. ಮಹಾಕಾಲಿ ಆಗ್ಬಿಡ್ತೀವಿ. ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲೇ ಇದ್ದು ಟ್ರಿಪ್ಪಿಗೆ ಹೋದವರು ಈಗ ಸಮಯ 10 ಗಂಟೆಗೆ ಆಲ್ರೆಡಿ ಮನೆ ಹತ್ರ ಬರ್ತಾ ಇದ್ದೀವಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಪವನ್ ಅವರು ಸಹ ಒಂದು ಬ್ಯೂಟಿಫುಲ್ ಪ್ಲೇಸಿಗೆ ಕರ್ಕೊಂಡು ಹೋದರು. ಹೇಮಾವತಿ ರಿವರ್ ಒಳ್ಳೆ ಈಜೋಡಿದ್ವಿ, ಸಕ್ಕತ್ತಾಗಿತ್ತು ಮಾತ್ರ. ಫ್ಯಾಮಿಲಿ ಹೋಗೋಕ್ಕೆ ಬೆಸ್ಟ್ ಪ್ಲೇಸು. ಮತ್ತೆ ಸಿಗ್ತಾ ಇರೋಣ, ಮತ್ತೆ ಭೇಟಿ ಮಾಡ್ತಾ ಇರೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ. ಥ್ಯಾಂಕ್ ಯು. 693 ಸಬ್ಸ್ಕ್ರೈಬ್ ಆಗಿದೆ. ನಿಮ್ಮ ಬೆಂಬಲ ಸದಾ ಹೀಗೆ ಇರಲಿ. ಮತ್ತೆ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್. ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.